ಸ್ವಾಮಿಗೆ, ತಾಯಿ ಹೊರಕ ಬಿಜೆಪಿ ನಾಯಕರಿಗೆ, ರಾಜ್ಯಗೇರಿ ಬಿಜೆಪಿ ನಾಯಕರಿಗೆ, ಕುತಂತ್ರಿ ಬಿಜೆಪಿ ಲೀಡರ್ಗಳಿಗೆ, ಮನುವಾದಿ ಬಿಜೆಪಿ ನಾಯಕರಿಗೆ, ಕುತಂತ್ರಿ ಬಿಜೆಪಿ ನಾಯಕರಿಗೆ, ಮನುವಾದಿ ಬಿಜೆಪಿ ನಾಯಕರಿಗೆ, ರಾಜ್ಯಗೇರಿ ಬಿಜೆಪಿ ನಾಯಕರಿಗೆ ರಾಜ್ಯಗೇರಿ ಬಿಜೆಪಿ ಎಂಎಲ್ಎಗಳಿಗೆ, ಮನುವಾದಿ ಬಿಜೆಪಿ ಎಂಎಲ್ಎಗಳಿಗೆ, ಮನುವಾದಿ ಬಿಜೆಪಿ ಎಂಎಲ್ಎಗಳಿಗೆ, ಮನುವಾದಿ ಬಿಜೆಪಿ ಎಂಎಲ್ಎಗಳಿಗೆ, ಕೋಮುವಾದ ಬಿಜೆಪಿ ಪಕ್ಷಕ್ಕೆ ಸರ್ಕಲ್ ಮಾಡ್ರಿ. ಹಲೋ ಸರ್ಕಲ್ ಮಾಡ್ರಿ. ಹಲೋ 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 ದಯಮಾಡಿ ಎಲ್ಲರೂ ಸರ್ಕಲ್ ಮಾಡ್ರಿ. ದಯಮಾಡಿ ಹಲೋ ಅಣ್ಣ ದಯಮಾಡಿ ನೀವೇ ಇಡೋ ಹಿಂಗ್ ಮಾಡ್ರಿ. ದಯಮಾಡಿ ಸರ್ಕಲ್ ಮಾಡಿ. ದಯಮಾಡಿ ನೀರು ಅಣ್ಣ ಅಣ್ಣ ತುಂಬ ಸರ್ಕಲ್ ಮಾಡ್ರಿ. ದಯಮಾಡಿ ಚಲೋ ಸರ್ಕಲ್ ಮಾಡ್ತೀರಿ. ಹಲೋ ಹಲೋ ಎಲ್ಲರೂ ಮಾನವ ಸರಪಳಿ ಮಾಡ್ರಿ. ಮಾನವ ಸರಪಳಿ ಎಲ್ಲರೂ ನಿಂದ್ರಬೇಡ್ರಿ ದಯವಿಟ್ಟು. ಎಲ್ಲರೂ ಮಾನವ ಸರಪಳಿ ಮಾಡಿ. ಹಲೋ ಹಲೋ ದಯಮಾಡಿ ಎಲ್ಲರೂ ಮಾನವ ಸರಪಳಿ ಮಾಡೋದು ನಿಲ್ಲಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲ ಹಲೋ ಹಲೋ ದಯಮಾಡಿ ಮಾನವ ಸರಪಳಿ ಮಾಡೋದು. ಹಲೋ 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 ಹಿಂಸರ್ आर्मी तिम्मापुर साहब आर्मी तिम्मापुर साहब भ्रष्ट बीजेपी ಎಂಎಲ್ಎಗಳಿಗೆ ಸುಳ್ಳು ಹೇಳುತ್ತಿರುವ ಬಿಜೆಪಿ ಎಂಎಲ್ಎಗಳಿಗೆ ಲಂಚಕೋರ ಬಿಜೆಪಿ ಎಂಎಲ್ಎಗಳಿಗೆ ಮನುವಾದಿ ಬಿಜೆಪಿ ಎಂಎಲ್ಎಗಳಿಗೆ ಏನು ಅವ್ರ ಹೆಸರಕ್ಕಲ್ಲ ಅವ್ರ ಹೆಸರು ಬರಕ್ಕಿಲ್ಲ ಬಿಜೆಪಿ ವಿರೋಧ ಪಕ್ಷದ ನಾಯಕರಂತ ಅರಸಾಕಿಗೆ ವಿಜೇಂದ್ರ ಯಡಿಯೂರಪ್ಪಗೆ ಧಿಕ್ಕಾರ ಧಿಕ್ಕಾರ. ಚಲನಸ್ವಾಮಿಯವರಿಗೆ ಧಿಕ್ಕಾರ ಧಿಕ್ಕಾರ. ಯಾಕ ಯಾಕ ಕೆಳಗಿಡ ಕೆಳಗಿಡ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀಯುತ ಆರ್ಬಿ ತಿಮ್ಮಾಪುರ ಸಾಹೇಬರ ಮೇಲೆ ಆರೋಪ ಮಾಡಿದ
ಈ ಭ್ರಷ್ಟ ಅಪೋಸಿಷನ್ ಲೀಡರ್ಗಳಾದ ಬಿಜೆಪಿ ಲೀಡರ್ಗಳಿಗೆ ನಾವು ನಮ್ಮ ಮುಧೋಳ ತಾಲೂಕು ಹಾಗೂ ಮುಧೋಳದ ಎಲ್ಲ ಸಂಘಟನೆ ವತಿಯಿಂದ ಖಂಡಿಸುತ್ತೇವೆ. ಸರ್ಕಾರ ರಚನೆ ಆದಂಗ ನಮ್ಮ ಸಾಹೇಬ್ರ ಗಂಟೆ ಎಟ್ಟರ ಹೊಸಿ ಕಟ್ಟೈತಿ ನೋಡ್ರಿ. ಮುಧೋಳ ಲೋಕಲ್ ಇಂಪ್ರೂವ್ಮೆಂಟ್ ಏನು ವಿಚಾರ ಇಲ್ಲ. ಒಟ್ಟ ಸಾಹೇಬ್ ಏನ್ ಮಾಡ್ಯಾರ 18,000 ಓಟ್ನ ಆರಿಸ್ಕೊಂಡಿರೋದು ಖಬರ್ ಇಲ್ಲ ಪುಣ್ಯಾತ್ಮಗಳಿಗೆ. 18,000 ಸುಳ್ಳು ಟೀಕೆ ಮಾಡ್ಕೊತಾರೆ. ಸಾಹೇಬ್ರಾದನ್ ಮಾಡ್ಯಾರು, ಸಾಹೇಬ್ರದನ್ ಮಾಡ್ಯಾರು, ಅದಂತೂ ಸಾಧ್ಯ ಇಲ್ಲ. ದಯಮಾಡಿ ನಾವು ನಮ್ಮ ಮುಧೋಳದ ಎಲ್ಲ ಕಾಂಗ್ರೆಸ್ದ ಪದಾಧಿಕಾರಿಗಳು ಅಲ್ಲೂ ಎಲ್ಲ ಕಾಂಗ್ರೆಸ್ದ ಯುವಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ಮೇಲೆ ಆದಂತ ಆರೋಪ ಎಲ್ಲ ಸುಳ್ಳು ಎಂದು ಹೇಳಿ ಈ ಒಂದು ಆಹ್ವಾನವನ್ನು ಸರ್ಕಾರಕ್ಕೆ ಕೊಡುತ್ತೇವೆ ಎಂದು ಹೇಳಿಕೊಳ್ಳುತ್ತೇವೆ. ಈ ಬಿಜೆಪಿ ಪಕ್ಷ ಮೊದಲು ತಾವು ಭ್ರಷ್ಟ ಪಕ್ಷ. ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಮೇಲೆ ಏನು ಇವರು ಆರೋಪ ಮಾಡ್ತಾ ಇದ್ದಾರಲ್ಲ ಭ್ರಷ್ಟ ಬಿಜೆಪಿ ಅವರು, ಇವತ್ತಿನ ದಿವಸ ನಿಮಗೆ ಎಚ್ಚರಿಕೆ ಕೊಡ್ತೀವಿ ನಾವು. ಆರ್ ಅಶೋಕ್ ಅವರೇ, ನಿಮ್ಮಲ್ಲಿ ಸಾಕಷ್ಟು ಅಧಿಕಾರದ ಹಗರ ಐತೆ, ನೀವು ಏನೋ ಮಾಡಿ ಎಲ್ಲ ಗೊತ್ತೈತಿ, ಅದಕ್ಕೆ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ಒಬ್ಬ ದಲಿತ ನಾಯಕನಿಗಿಂತ ಖಂಡಿಸ್ತಾ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ, ಇದು ನಮ್ಮ ಖಂಡನೆ. ಇವತ್ತು ನಾವು ರಾಜ್ಯದಂತ ತಾಲೂಕು ಮಟ್ಟ ಹಿಡ್ಕೊಂಡು ರಾಜ್ಯದಂತ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೇವೆ, ಎಚ್ಚರಿಕೆ ಕೊಡ್ತೀವಿ ನಾವು. ನೀವೆಲ್ಲ ಪ್ರತಿ ಮತಕ್ಷೇತ್ರಕ್ಕೆ ಪ್ರತಿ ಜಿಲ್ಲಾಕ್ಕೆ ನಾವು ಬಂದು ನಿಮ್ಗೆ ಕೈ ಬಿಡ್ಬೇಕು ಹೇಳ್ತೀವಿ ನಾವು. ಇವತ್ತಿನ ದಿವಸ ನೀವು ಏನು ನಮ್ಮ ವಿಧಾನಸೌಧ ಏನು ನಮ್ಮ ಅಹೋರಾತ್ರಿ ಧರಣಿ ಕೂತಿಲ್ಲ, ಈ ಧರಣಿ ಕೈ ಬಿಟ್ಟು ಶಾಂತಿಯುತ ಮಾಡಲಿಲ್ಲ ಅಂದ್ರೆ ನಾವು ಪ್ರತಿ ತಾಲೂಕಿಗೆ ಪ್ರತಿ ಜಿಲ್ಲಾಕ್ಕೆ ರಾಜ್ಯದಿಂದ ನಿಮ್ಮ ಅಪೋಸ್ ನಾವು ಇವತ್ತು ಸತ್ಯಾಗ್ರಹ ನಾವು ಅಪೋಸ್ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಹೇಳಕ್ ಇಷ್ಟಪಡ್ತೇವೆ. ಅಧ್ಯಕ್ಷರ, ಕರ್ನಾಟಕ ರಾಜ್ಯದ ಸರ್ಕಾರದ ಜನತೆ ಮೆತ್ತ ಕರ್ನಾಟಕದ ಜನ ಸರ್ಕಾರದ ಸನ್ಮಾನ್ಯ ಪ್ರಭಾವಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರ ಮೇಲೆ ಇವತ್ತಿನ ದಿನಮಾನದಲ್ಲಿ ಏನು ಅವರು ಭ್ರಷ್ಟರು ಅಬಕಾರಿ ಇಲಾಖೆಯಲ್ಲಿ ಬಹಳಷ್ಟು ಹಗರಣ ನಡೆದಿದೆ ಅಂತ ತಿಳ್ಕೊಂಡು ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಆರೋಪ ಹೊಸದೇನಲ್ಲ, ಅತ್ಯಂತ ಸ್ಪಷ್ಟ ಮತ್ತು ನಿರ್ಭಯಿ ರಾಜಕಾರಣಿಯಾಗಿರ್ತಕ್ಕಂಥ ದಲಿತರ ಕಣ್ಮಣಿ ಸ್ವಾಭಿಮಾನಿ ಆರ್ ಬಿ ತಿಮ್ಮಾಪುರ ಅವರನ್ನ ತೇಜೋವಧೆ ಮಾಡುವಂತ ಭ್ರಷ್ಟ ಕುಂಡಿಗಳು ಯಾವತ್ತೇನು ಕಡಿಮೆ ಇಲ್ಲ. ಬಂಧುಗಳೇ, ಜೆ.ಎಚ್. ಪಟೇಲ್ ಅಬಕಾರಿ ಸಚಿವರಾಗಿದ್ದಾಗಲೂ ಕೂಡ ಇಂಥ ಬಹಳಷ್ಟು ಆರೋಪಗಳನ್ನ ಮಾಡಿಕೊಂಡು, ಆದ್ರೆ ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಇವತ್ತು ಅಹೋರಾತ್ರಿ ಧರಣಿಯನ್ನೇ ಹಮ್ಮಿಕೊಂಡಿದ್ದಾರೆ. ದಲಿತರು ಈ ರಾಜ್ಯದಲ್ಲಿ ಒಳ್ಳೆಯ ಒಂದು ಘನತೆವಂತ ಅಧಿಕಾರವನ್ನು ಅನುಭವಿಸಬಾರದು ಅಂತ ಹೇಳಿ ತಿಳ್ಕೊಂಡು ಏನು ಮನುವಾದಿಗಳೆಲ್ಲ ಸೇರಿ ಏನು ಒಂದು ಷಡ್ಯಂತ್ರವನ್ನ ಇದುವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ಆ ತಂತ್ರ ಫಲಿಸುವುದಿಲ್ಲ. ಸಾಮಾನ್ಯ ಆರ್ ಬಿ ತಿಮ್ಮಾಪುರ ಅವರು ಸ್ವಚ್ಛ ರಾಜಕಾರಣಿ, ಅವರು ಇವತ್ತು ಹುಟ್ಟಿದ ಮೇಲ್ ಬರ್ತಾರೆ ಅನ್ನುವಂತ ಆತ್ಮವಿಶ್ವಾಸದಿಂದ
ಅವರನ್ನ ಯಾವತ್ತೂ ಗಮನಿಸಿಕೊಂಡು ಬಂದಿದ್ದೇವೆ. ನಾವು ಇವತ್ತು ಸಮಾಜದ ಒಬ್ಬ ಸಚಿವನಿಗೆ ಏನು ನೀವೆಲ್ಲ ಅವಮಾನ ಮಾಡ್ತಾ ಇದ್ದೀರಿ, ಮುಂಬರುವ ದಿನಮಾನಗಳಲ್ಲಿ ನಿಮಗೆಲ್ಲ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾವು ದಲಿತರು ಸಿದ್ಧರಿದ್ದೇವೆ. ಯಾವತ್ತು ನೀವೇನು ತಿಮ್ಮಾಪುರ ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ನಿನ್ನೇನೆ ಸದನದಲ್ಲಿ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, ಯಾವುದೇ ಸಕಾರಣ ಇಲ್ಲದೇನೆ ಇವತ್ತು ಆರೋಪಗಳು ಇಲ್ಲದೇನೆ ಇವತ್ತು ನಿರಾಧಾರವಾಗಿ ಯಾವುದೇ ರೀತಿ ಒಂದು ರೂಪನ್ನು ಕೂಡ ಕೊಟ್ಟಿದ್ದೇನೆ. ಇವತ್ತು ಸೊಳ್ಳೆಯಾಗಿ ಏನು ದಾಳಿಯನ್ನು ಅವರ ಮೇಲೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಿಮ್ಮಾಪುರ ಅವರು ಯಾವುದೇ ಕಾಲಕ್ಕೂ ಬಗ್ಗುವುದಿಲ್ಲ. ತಿಮ್ಮಾಪುರದ ಅಭಿಮಾನಿಗಳಾದ ನಾವುಗಳು ಯಾವತ್ತು ತಿಮ್ಮಾಪುರ ಬೆಳಗಿದ್ದೇವೆ. ತಿಮ್ಮಾಪುರ ಸ್ವಚ್ಛ ರಾಜಕಾರಣಿ, ಅವರನ್ನ ಯಾರು ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ತಿಮ್ಮಾಪುರ ಅವರಿಗೆ ಜಯವಾಗಲಿ. ಎಲ್ಲ ಅಭಿಮಾನಿಗಳು ಇವತ್ತು ತಿಮ್ಮಾಪುರ ನಿಂತಿದ್ದೇವೆ. ತಿಮ್ಮಾಪುರ ಯಾವುದೇ ಕಾಲಕ್ಕೂ ಯಾವುದೇ ಒಂದು ಹಗರಣದಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತಿಕೊಂಡು ಇವತ್ತು ಸಮಾಜದಿಂದ ಗಂಟಾಘೋಷವಾಗಿರ್ತೇವೆ. ಜೈ ಭೀಮ್. ಹಲೋ, ಎಲ್ಲ ನನ್ನ ಮಧುರ ತಾಲೂಕಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ. ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಧೋಳ ತಾಲೂಕಿನ ಕಾರ್ಯಕರ್ತರಲ್ಲಿ ವಿನಂತಿ. ನಾವು ಎಲ್ಲರೂ ಸೈಡ್ ಆಗಿ ದಯಮಾಡಿ ಕಬ್ಜಾ ಮಾಡ್ಕೊಬಾರ, ಸ್ವಲ್ಪ ಸೈಡ್ ಆಗಿ ನೋಡಿ ದಯಮಾಡಿ. ಸ್ವಲ್ಪ ಹಿಂಸರಿ ಸ್ವಲ್ಪ ಹಿಂಸರಿ ಎಲ್ಲರೂ ಹಿಂಸರಿ ಏ ಮಾಡ ಸ್ವಲ್ಪ ಹಿಂಸರಿ ಸ್ವಲ್ಪ ಹಿಂಸರಿ ಇನ್ನೂ ಸ್ವಲ್ಪ ಹಿಂಸರಿ ದಯಮಾಡಿ ಹಿಂಸರಿ. ಕಾಂಗ್ರೆಸ್ ಪಕ್ಷಕ್ಕೆ ಐನ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಐನ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಆರ್ಬಿ ತಿಮ್ಮಾಪುರ ಸಾಹೇಬರಿಗೆ. ಬಂಧುಗಳೇ, ಮುಧೋಳ ತಾಲೂಕಿನಲ್ಲಿ ಇತಿಹಾಸ ಬರೆದಿರ್ತಕ್ಕಂಥ ನಮ್ಮ ಅಹಿಂದ ನಾಯಕರು ಸಿದ್ದರಾಮಯ್ಯ ಶಿಷ್ಯನಾಗಿರ್ತಕ್ಕಂಥ ಆರ್ಬಿ ತಿಮ್ಮಾಪುರ ಸಾಹೇಬರಿಗೆ ಜಯವಾಗಲಿ. ಸಿಟಿ ರವಿ, ಆರ್ ಅಶೋಕ್, ಬಿಜೆಪಿ ಪಕ್ಷದವ್ರಿಗೆ ಒಂದೇ ಒಂದು ಮಾತು ಹೇಳ್ತೀವಿ ನಾವು, ತಾಕತ್ತಿದ್ರ ನಮ್ಮ ಸಾಹೇಬರ ಮ್ಯಾಗ ನೀವು ಏನಾದ್ರು ಸುಳ್ಳು ಆರೋಪಗಳಿದ್ರ ನಿಮ್ಮ ಅಪ್ಪ ಹುಟ್ಟಿದ್ರ ಬಂದು ನಮ್ಮ ಮುಧೋಳ ತಾಲೂಕಿನಾಗ ಸುಳ್ಳು ಟಿವಿ ಒಳಗ ನಿಮ್ಮಂತ ಬಚ್ಚನ ಮಕ್ಕಳು ಕಡಿದ್ರೆ ಯಾರು ಕಡಿದ್ರು ಸೋಷಿಯಲ್ ಮೀಡಿಯಾ ಹೋಗ್ಬೇಡ್ರಿ. ನಿಮ್ಮ ಅಪ್ಪ ಹುಟ್ಟಿದ್ರ ಸಿದ್ದರಾಮಯ್ಯ ಸಾಹೇಬರ ಶಿಷ್ಯ ಆಗಿರ್ತಕ್ಕಂಥ ನಾವು ಅವರ ಅಧೀನ ಆಗಿರ್ತಕ್ಕಂಥ ತಿಮ್ಮಾಪುರ ಸಾಹೇಬರ ಸುಳ್ಳು ಹೇಳಿದ್ರೆ ಐದ ಅಲ್ಲ, ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾ ಯಾವ ಕಾರ್ಯಕರ್ತರು ನಿಮ್ಮನ್ನು ಬಿಡಂಗಿಲ್ಲ. ನೀವು ಬೆಂಗಳೂರಾಗಿರಿ, ದಿನಾಗಿರ್ಲಿ,
ನಿಮ್ಮನ್ನ ಒತ್ತು ಕೆಸಿನ ತಗೊಂಡು ಬಂದು ನಮ್ಮ ಉದೋದ ಗರ್ಭ ಸರ್ಕಲ್ನಾಗ ಭಯ ಹುಟ್ಟಿಲಿಕ್ಕಂದ್ರೆ ನಾವು ಪಕ್ಷಕ್ಕೆ ಹುಟ್ಟಿಲ್ಲ. ಒಂದಾದ್ರೆ ದಯಮಾಡಿ ಕೇಳಲಿ, ಒಂದೇ ಮಾತು ಹೇಳ್ತಾನು. ನಮ್ಮ ತಿಮ್ಮಾಪುರ ಸಾಹೇಬರ ಪ್ರತಿ ಇದೇ ತಾಲೂಕ ಕಾರ್ಯಕರ್ತರ ಮನೆ ಒಳಗದಾರ. ಯಾರ್ದು ಏನು ಮರ್ಯಾದೆ ಮಾಡಿಲ್ಲ, ಏನು ಮಾಡಿಲ್ಲ. ಬಂದು ನಮ್ಮ ತಿಮ್ಮಾಪುರ ಸಾಹೇಬರು ಬಂದ ನನ್ನ ಸರ್ಕಲ್ ಬರ್ರಿ, ಗರ್ವ ಸರ್ಕಲ್ ಬರ್ರಿ. ಬಂದು ತಿಮ್ಮಾಪುರ ಸಾಹೇಬ್ರ ಹಿಂಗ್ ಮಾಡಿರ್ತೇಳ್ರಿ. ನೀವು ತಿಮ್ಮಾಪುರ ಸಾಹೇಬ್ರ ಕಾಲ ಬಿದ್ದು ನಾವು ರಾಜೀನಾಮೆ ಕೊಡಿಸ್ಲಿಕ್ಕಂದ್ರೆ ಮುದೋ ತಾಲೂಕು ಕಾರ್ಯಕರ್ತರು ಕಾಂಗ್ರೆಸ್ ನಾವು ಹುಟ್ಟಿಲ್ಲ. ಅಪ್ಪು ಗುದ್ದಿದವ್ರು ಬಂದು ನಮ್ಗೆ ಹೇಳ್ಬೇಕಾಗ ಇವನಂತೆ. ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಸಿಗಿರವಿಗೆ ಚಪ್ಪಲ್ಲ. ಉತ್ತರಿಗೆ